ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ ಅಥವಾ ನೈಸ್ ರೋಡ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ವಿವಾದ ಮತ್ತೆ ಉಂಟಾಗಿದೆ. ಕರ್ನಾಟಕ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಆದೇಶವನ್ನು ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಸಾಮಾಜಿಕ ವಲಯದಲ್ಲಿ ಇದೀಗ ನಡೀತಾ ಇದೆ. ಹಾಗಾದರೆ ಏನದು ನೈಸ್ ವಿವಾದ ಅಂತ ನೋಡೋದಿದ್ರೆ, ನೈಸ್ ಸಂಸ್ಥೆ ಮತ್ತು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ KIADB ಸಲ್ಲಿಸಿದ್ದ 92 ಮೇಲ್ಮನವಿಗಳನ್ನು ನ್ಯಾಯಮೂರ್ತಿಗಳಾದ DK ಸಿಂಗ್ ಮತ್ತು TM ನಡಾಫ್ ಅವರಿದ್ದ ವಿಭಾಗೀಯ ಪೀಠ ವಜಾಗೊಳಿಸಿದ್ದಲ್ಲದೆ ದೀರ್ಘಕಾಲೀನವಾಗಿ ರೈತರಿಗೆ ಭೂಮಾಲೀಕರಿಗೆ ಪರಿಹಾರ ಕೊಡದೆ ರೈತರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಏಕಸದಸ್ಯ ಪೀಠ ನೀಡಿದ್ದ ಒಂದು ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸೊ 2 ದಶಕಗಳ ಕಾಲದ ಸುಮಾರು 23 ವರ್ಷಗಳ ಕಾಲ ಭೂಮಿಯನ್ನು ಪಡೆದುಕೊಂಡು ಪರಿಹಾರವನ್ನು ಕೊಡದೆ ಒಪ್ಪಂದವನ್ನು ಮಾಡದೆ ಅದರ ಪ್ರಕಾರ ಎಕ್ಸ್ಪ್ರೆಸ್ ವೇಯನ್ನು ನಿರ್ಮಾಣ ಮಾಡದೆ ಸಬೂಬು ಹೇಳ್ತಾ ಇರೋದನ್ನು ಕರ್ನಾಟಕ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರದ ಒಪ್ಪಂದದ ಪ್ರಕಾರ ಈ ನೈಸ್ ಸಂಸ್ಥೆ ಏನು ಮಾಡಬೇಕಿತ್ತು, 111 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ ಅಥವಾ ಹೆದ್ದಾರಿಯನ್ನು ನಿರ್ಮಾಣ ಮಾಡಬೇಕಿತ್ತು. ಅದರ ಬದಲಿಗೆ ಕೇವಲ 5 ಕಿಲೋಮೀಟರ್ ಮಾತ್ರ ನಿರ್ಮಾಣ ಮಾಡಲಾಗಿದೆ ಅಂತ ಪೀಠ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಸೊ ಕಾಗದ ಪತ್ರಗಳಲ್ಲಿ ಸರ್ಕಾರದ ವಶದಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಇಂದ ತಕ್ಷಣ ಸಮಂಜಸ ಕಾಲ ಮಿತಿಯೊಳಗೆ ಪರಿಹಾರ ನೀಡುವ ಒಂದು ಬದ್ಧತೆ ರಾಜ್ಯ ಸರ್ಕಾರಕ್ಕೆ ಇದೆ ಅನ್ನುವಂಥದ್ದು ಕೂಡ ಹೈಕೋರ್ಟ್ ಪ್ರತಿಪಾದಿಸಿದೆ. ಅಲ್ಲದೆ ಮತ್ತೊಂದು ಕಳವಳಕಾರಿ ಅಂಶ ಅಂದರೆ ಇದು ರಾಜ್ಯದ ಒಂದು ದೊಡ್ಡ ಹಗರಣಗಳಲ್ಲಿ ಒಂದಾಗಿರ್ಬೋದು ಅನ್ನುವಂಥ ಒಂದು ಪಾಯಿಂಟನ್ನು ಕೂಡ ಹೈಕೋರ್ಟ್ ಪ್ರಸ್ತಾಪ ಮಾಡಿರುವಂಥದ್ದು ಸಾಕಷ್ಟು ಗಮನಾರ್ಹವಾಗಿದೆ. ಸೊ BMICPಯ ಭೂಸ್ವಾಧೀನ ಪ್ರಕರಣಗಳನ್ನು ರದ್ದುಗೊಳಿಸಿ ಈ ಹಿಂದೆ ನೀಡಿದಂತಹ ಒಂದು ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಅದರ ವಿರುದ್ಧದ ಮೇಲ್ಮನವಿಗಳನ್ನು ವಜಾಗೊಳಿಸಿರುವಂಥದ್ದು 2026 ಜುಲೈ 21ರಂದು ಈ ಆದೇಶವನ್ನು ಹೈಕೋರ್ಟ್ ಕೊಟ್ಟಿರುವಂಥದ್ದು. ಹಾಗಾದರೆ ಆಗಿದ್ದೇನು ಅಂತ ನೋಡೋದಾದರೆ ನೋಡಿ, ಒಪ್ಪಂದದ ಪ್ರಕಾರ ನೈಸ್ ಸಂಸ್ಥೆ ಏನು ಮಾಡಬೇಕಿತ್ತು, 111 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ ನಿರ್ಮಾಣದ ಭರವಸೆಯನ್ನು ಕೊಟ್ಟಿತ್ತು. ಕೇವಲ 5 ಕಿಲೋಮೀಟರ್ ಮಾತ್ರ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ 5 ಟೌನ್ಶಿಪ್ ಮಾಡಬೇಕಿತ್ತು, ಅದು ಕೂಡ ಆಗಿಲ್ಲ ಅನ್ನುವಂಥದ್ದು ಆರೋಪ ಇರುವಂಥದ್ದು. ಸರ್ಕಾರ ಮತ್ತು ಡೆವಲಪರ್ಗಳು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ BMICPಯನ್ನು ಕರಗೊಳಿಸ್ತಾ ಇರುವಂಥದ್ದು. ಆದರೆ ಇದು 1998 ಮತ್ತು 2009ರ ನಡುವೆ ಸ್ವಾಧೀನಪಡಿಸಿಕೊಂಡಿರುವಂತಹ 20,193 ಎಕರೆ ಭೂಮಿಯಲ್ಲಿ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ, 41 ಕಿಲೋಮೀಟರ್ ಪೆರಿಫೆರಲ್ ರಸ್ತೆ, 9.8 ಕಿಲೋಮೀಟರ್ ಲಿಂಕ್ ರಸ್ತೆ ಮತ್ತು 5 ಟೌನ್ಶಿಪ್ಗಳ ನಿರ್ಮಾಣ ಈ ಯೋಜನೆಯಲ್ಲಿ ಇರುವಂಥದ್ದು. ಆದರೆ ಅದೀಗ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಕೇವಲ 5 ಕಿಲೋಮೀಟರ್ ಆಗಿರುವಂಥದ್ದು. ಸೊ ಜೊತೆಗೆ ಟೌನ್ಶಿಪ್ ಕೂಡ ಆಗಿಲ್ಲ ಅನ್ನುವಂಥದ್ದು ಆರೋಪ. ಇದು ಆರೋಪ ಯಾರು ಮಾಡಿದ ಹಾಗಿದ್ರೆ, ಯಾರು ಹೇಳಿದಂದರೆ PWD ಹೆಚ್ಚುವರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಅಂಜುಮ್ ಪರ್ವೇಜ್ ಅವರು ಜುಲೈ 28, 2026ರಂದು ಸಲ್ಲಿಸಿದ್ದ ಒಂದು ಅಫಿಡವಿಟ್ ಪ್ರಕಾರ ಈ ನೈಸ್ ಸಂಸ್ಥೆಯು ಸುಮಾರು 25ರಿಂದ 26 ವರ್ಷಗಳಲ್ಲಿ ನೀಡಿದ ಭರವಸೆ ಪ್ರಕಾರ ಅವರು ಹೇಳ್ತಾರೆ, ನಾನು ಇನ್ನೊಮ್ಮೆ ಹೇಳ್ತೀನಿ, PWD ಹೆಚ್ಚುವರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂಜುಮ್ ಪರ್ವೇಜ್ ಅವರು ಹೇಳೋದು 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಪೈಕಿ ಕೇವಲ 5 ಕಿಲೋಮೀಟರ್ ಮಾತ್ರ ನಿರ್ಮಾಣ ಆಗಿದೆ. ಈ ವಿಚಾರವನ್ನು ಹೈಕೋರ್ಟ್ ಪ್ರಸ್ತಾಪ ಮಾಡಿದೆ. ರೈತರು ಯಾವುದೇ ಹಣವನ್ನು ಪಡೆಯದೆ ತಲೆಮಾರುಗಳಿಂದ ತಮ್ಮ ಭೂಮಿ ಮತ್ತು ಜೀವನೋಪಾಯವನ್ನು ಕಳೆದುಕೊಂಡಿರುವಾಗ ಈ ಯೋಜನೆಯಲ್ಲಿ ಒಳ್ಳೆಯ ಅಂಶ ಇದೆಯಾ ಅಂತ ಕೇಳಿದೆ. ಸೊ ಈ ತೀರ್ಪಿನಲ್ಲಿ ಅಂದರೆ ಆದೇಶದಲ್ಲಿ ಸೋಂಪುರ ಗ್ರಾಮ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ, ಮಾದಾವರ, ಕೊಮ್ಮಘಟ್ಟ, ಬಿಳ್ಗನಹಳ್ಳಿ, ವರಾಹಸಂದ್ರ, BM ಕಾವಲ್ ಮತ್ತು ಕೆಂಗೇರಿ ಗೊಲ್ಲಹಳ್ಳಿ ಇತ್ಯಾದಿ ಗ್ರಾಮಗಳ ಹೆಸರನ್ನು ಉಲ್ಲೇಖಿಸಿದೆ. ಅಟ್ ದ ಸೇಮ್ ಟೈಮ್ ಈ ಸಂದರ್ಭದಲ್ಲಿ ನೈಸ್ ಸಂಸ್ಥೆ ಟೋಲ್ ಮೂಲಕ ಆದಾಯವನ್ನು ಕೂಡ ಪ್ರತಿ ವರ್ಷ ಗಳಿಸ್ಕೊಳ್ತಾ ಇದೆ. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಜೊತೆಗೆ ಕರ್ನಾಟಕ ಟ್ರಾವೆಲ್ ಆಪರೇಟರ್ ಅಸೋಸಿಯೇಷನ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಸಮಗ್ರವಾದಂತಹ ತನಿಖೆಯನ್ನು ಕೂಡ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿದೆ. ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಹೊಳ್ಳ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಒಂದು ಮನವಿಯನ್ನು, ಒಂದು ರಿಕ್ವೆಸ್ಟನ್ನು ಕಳಿಸಿದ್ದಾರೆ. ಅವರು ಹೇಳ್ತಾರೆ, ತಮ್ಮ ಒಂದು ಇದರ ಸುಮಾರು ಒಂದು 8 ಅಂಶಗಳ ಬೇಡಿಕೆಯನ್ನು ಈ ಸಂಘಟನೆ ಕೊಟ್ಟಿರುವಂಥದ್ದು, ಒಂದು ಮನವಿ ಮಾಡಿದೆ ರಾಜ್ಯ ಸರ್ಕಾರಕ್ಕೆ. ಟ್ರಾವೆಲ್ ಆಪರೇಟರ್ಸ್ ಅಸೋಸಿಯೇಷನ್ ಮಾಡಿರುವಂತಹ ಮನವಿಯಲ್ಲಿ ಕರ್ನಾಟಕ ಹೈಕೋರ್ಟ್ 29 ಅಂದರೆ ಜುಲೈ 29ಕ್ಕೆ ನೀಡಿರುವ ಈ
ತೀರ್ಪಿನ ಪ್ಯಾರಾಗ್ರಾಫ್ 72, 88, 92 ಮತ್ತು 93ರಲ್ಲಿ ದಾಖಲಿಸಿರೋ ಅಭಿಪ್ರಾಯಗಳನ್ನು ಸರ್ಕಾರ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಬೇಕು, ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯ ಮಾಡಿದೆ. 1997ರಿಂದ 2026ರವರೆಗಿನ ನೈಸ್ BMICP ಯೋಜನೆಯ ಸಂಪೂರ್ಣ ಸ್ಥಿತಿಗತಿ ಕುರಿತು ಶ್ವೇತಪತ್ರ ಪ್ರಕಟಿಸಬೇಕು. ಸರ್ಕಾರ ನೀಡಿದ ಭೂಮಿ, ನಿರ್ಮಾಣಗೊಂಡಿರುವ ರಸ್ತೆ, ಬಾಕಿ ಉಳಿದಿರುವ ಕಾಮಗಾರಿ, ಯೋಜನೆಯ ವೆಚ್ಚ, ಟೋಲ್ ಆದಾಯ ಮತ್ತು ಒಪ್ಪಂದದ ಅನುಷ್ಠಾನ ವಿವರಗಳನ್ನು ಸಾರ್ವಜನಿಕರ ಮುಂದಿಡಬೇಕು ಅಂತ ಟ್ರಾವೆಲ್ ಅಸೋಸಿಯೇಷನ್ ಹೇಳಿರುವಂಥದ್ದು. ಜೊತೆಗೆ ಯೋಜನೆಗೆ ಸ್ವಾಧೀನಪಡಿಸಿಕೊಂಡಿರುವಂತಹ ಮತ್ತು ಹಸ್ತಾಂತರಿಸಲಾದ ಪ್ರತಿಯೊಂದು ಎಕರೆ ಭೂಮಿಯ ಸಮಗ್ರ ಲೆಕ್ಕ ಪರಿಶೋಧನೆ ನಡೆಸಬೇಕು ಅಂತ ಈ ಸಂಘಟನೆ ಒತ್ತಾಯಿಸಿದೆ. ಎಷ್ಟು ಭೂಮಿ ರಸ್ತೆ ನಿರ್ಮಾಣಕ್ಕೆ ಬಳಕೆಯಾಗಿದೆ, ಎಷ್ಟು ಬಳಕೆ ಆಗದೆ ಉಳಿದುಕೊಂಡಿದೆ. ಯಾಕಂದರೆ 20,000 ಎಕರೆಗೂ ಹೆಚ್ಚು ಭೂಮಿಯನ್ನು ಇಲ್ಲಿ ಸ್ವಾಧೀನ ಮಾಡಿರುವಂಥದ್ದು, ಬಹಳ ಬೃಹತ್ ಪ್ರಮಾಣದ ಭೂಮಿ. ಅದು ಬೆಂಗಳೂರು ಸುತ್ತಮುತ್ತ ಅಂದರೆ ಅದರ ಮಾರ್ಕೆಟ್ ವ್ಯಾಲ್ಯೂ ಇವತ್ತು ಎಷ್ಟು ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಸೊ ಈ ರೀತಿಯಾಗಿ ಯೋಜನೆಯ ಭೂಮಿ, ಆಸ್ತಿಗಳು, ಟೋಲ್ ಆದಾಯ, ಹಣಕಾಸು ವ್ಯವಹಾರ, ಆಸ್ತಿಗಳ ಬಂಡವಾಳಕರಣ, ವರ್ಗಾವಣೆ ಸೇರಿದಂತೆ ಎಲ್ಲ ವಿಷಯಗಳ ಕುರಿತು ಸ್ವತಂತ್ರ ಹಣಕಾಸು ಹಾಗೂ ವಿಧಿವಿಜ್ಞಾನ ಲೆಕ್ಕ ಪರಿಶೋಧನೆ ಆಗಬೇಕು ಅಂತ ಈ ಟ್ರಾವೆಲ್ ಆಪರೇಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕೆ ರಾಧಾಕೃಷ್ಣ ಹೊಳ್ಳ ಅವರೊಂದು ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ನೋಡಬೇಕು ಸರ್ಕಾರ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಬಟ್ ಸಾರ್ವಜನಿಕರು ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ.